ನಾವು ನಮಗೆ ಸ್ವಲ್ಪ ತಾಳ್ಮೆ ಕಡಿಮೆ. ನಾವು ಪತ್ರಕರ್ತರು, ಪತ್ರಿಕೆಗೆ ವರದಿ ಬರೆಯೋರು, ಸ್ವಲ್ಪ ತಾಳ್ಮೆ ಕಡಿಮೆ. ಒಂದು ವ್ಯವಸ್ಥೆ ಹಾಳಾದಾಗ ಏಕಾಕಿ ಮುಂದಕ್ಕೆ ಬರೀತೇವೆ. ಆದರೆ ಶಿಕ್ಷಕರು ಹಾಗಲ್ಲ. ಒಬ್ಬ ಹುಡುಗ ತಪ್ಪು ಮಾಡಿದಾಗ ಅವನನ್ನು ಕರೆದು ತಿದ್ದಿ ತೀಡಿ ಅವನ ತಪ್ಪು ಏನಿದೆ ಅದನ್ನು ಸರಿ ಮಾಡಿಕೊಂಡು ಹೋಗುವಂಥ ಒಂದು ಚಾಣಾಕ್ಷತೆ ಮತ್ತು ಜಾಣವೆ ಇದೆಲ್ಲವೂ ಕೂಡ ಶಿಕ್ಷಕರಲ್ಲಿದೆ. ಹಾಗಾಗಿ ಗುರುಗಳು ಶ್ರೇಷ್ಠ ಅಂತ ಹೇಳುವಂಥದ್ದು ಹಾಗೆ. ಗುರುಗಳು ಬಹಳಷ್ಟು ಶ್ರೇಷ್ಠ, ಈ ವಿಚಾರದಲ್ಲಿ ಶ್ರೇಷ್ಠ. ಇನ್ನೊಂದು, ನಾನು ಪೋಷಕರಿಗೆ ಒಂದು ರೀತಿಯಲ್ಲಿ ಪೋಷಕರ ವಿಚಾರದ ಬಗ್ಗೆ ಒಂದು ಕಟ್ಟುನಿಟ್ಟಿನ ವಿಚಾರ ಹೇಳ್ತೇನೆ. ಸ್ಟ್ರಿಕ್ಟ್ಲಿ ಅಂತ ಹೇಳ್ತೇವೆ ನಾವೀಗ ಮಕ್ಕಳನ್ನು ಶಾಲೆಗೆ ಕಲಿಸ್ತೇವೆ. ನಾನು ಬಹಳಷ್ಟು ಕಡೆ ನೋಡಿದ್ದೇನೆ. ಅವರ ಏನು ಶಾಲೆಯ ಬೇಗ ಬಿಡ್ತದೆ, ಒಂದಿನ ಶಾಲೆ ಬೇಗ ಬಿಡ್ತದೆ ಅಂತ ತಿಳಿಸ್ಕೊಳ್ಳಿ. ಆಗ ಒಂದಷ್ಟು ಹುಡುಗರು ಜೊತೆ ಆಗ್ತಾರೆ, ಎಲ್ಲ ಒಂದು ಕಡೆ ಬದಿಯಲ್ಲಿ ಕೂತ್ಕೊಂಡು ಶಾಲೆ ಹೋಗೋ ಟೈಮಲ್ಲಿ ಸೇದಲಿಕ್ಕೆ ಶುರು ಮಾಡ್ತಾರೆ. ನಾವು ಆರಂಭದಲ್ಲಿ ಎಣಿಸಿದ್ದೇನೆಂದರೆ ಇವರು ಬರೀ ಸಿಗರೇಟ್ ಮಾತ್ರ ಎಳೆಯೋದು ಅಂತ. ಕೊನೆಗೆ ಆ ಸಿಗರೇಟ್ನ ಒಳಗೆ ಏನೋ ಒಂದು ಅಂಶ ಬರ್ತದೆ. ಇದೆ ಹೇಳುವಂಥ ವಿಚಾರ ನನಗೂ ಆರಂಭ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಇಷ್ಟವರೆಗೆ ಅದನ್ನು ಹೇಳಲಿಲ್ಲ, ನನಗೂ ಸಿಕ್ಕಲೂ ಇಲ್ಲ ಅದು. ಆದರೆ ಏನೋ ಒಂದು ಅಂಶ ಅಡಕಾಗ್ತದೆ, ಏನೋ ಮಾಡ್ತಾ ಇದ್ದಾರೆ ಇವರು, ಏನೋ ಒಂದು ಬರ್ತದೆ, ಏನು ಗೊತ್ತಿಲ್ಲ. ಕೊನೆಗೆ ಅದನ್ನು ನಾವು ತುಂಬ ವರ್ಷದಿಂದ ಬೆನ್ನಟ್ಕೊಂಡು ಹೋದಾಗ ನಮಗೆ ಗೊತ್ತಾಯಿತು, ಇದು ಬರುವಂಥದ್ದು ಏನೋ ಒಂದು ಮಾದಕ ದ್ರವ್ಯ ಬರ್ತಾ ಇದೆ. ಕಾರ್ಕಳಕ್ಕೂ ಬರ್ತಾ ಇದೆ. ಕಾರ್ಕಳ ಭಾಳಷ್ಟು ಸಣ್ಣ ಒಂದು ಪುಟ್ಟ ಹಳ್ಳಿ. ನೀವು ದೊಡ್ಡ ದೊಡ್ಡ ಊರಿಗೆ ಕಂಪೇರ್ ಮಾಡಿದ್ರೆ ಏನೂ ಅಲ್ಲ ಕಾರ್ಕಳ. ಆದರೆ ಭಯಾನಕ ಏನು ಅಂತ ಕೇಳಿದರೆ, ಕಾರ್ಕಳದಂಥ ಸಣ್ಣ ಊರಲ್ಲಿ ಕೂಡ ಆ ಮಾದಕ ದ್ರವ್ಯ ಹೇಳುವಂಥದ್ದು ಬಂದಿದೆ. ನೀವು ನಿಮ್ಮ ಮಕ್ಕಳನ್ನು ಗಮನಿಸ್ತಿರೋ ಇಲ್ವೋ ಗೊತ್ತಿಲ್ಲ. PUC SLC ನಂತರ ಕೆಲವು ಕಡೆ SLCಯಲ್ಲೇ ಆ ಚಟ ಆರಂಭವಾಗಿದೆ. ಆದರೆ ಇದಕ್ಕೆ ನೇರ ಶಿಕ್ಷಕರ ಹೊಣೆ ಅಲ್ಲ, ಇದಕ್ಕೆ ಪೋಷಕರೇ ಹೊಣೆ. ಇವತ್ತು ನಿಮ್ಮ ಮಕ್ಕಳು ಶಾಲೆಗೆ ಬಂದು ಶಾಲೆಯಲ್ಲಿ ಕಲಿತಾರೆ, ಶಿಕ್ಷಕರವರಿಗೆ ಕಲಿಸ್ತಾರೆ. ಆದರೆ ಅವರು ಭವಿಷ್ಯ ಆಗುವಂಥದ್ದು ನಿಮಗೆ. ನಿಮ್ಮ ಮನೆಯಿಂದ ಹೋಗುವ ಮಗು ದೇಶ ಕಟ್ಟಲಿಕ್ಕೆ ಹೊರಟ್ರೆ ಖುಷಿಯೇ. ಅವ ಸೈನ್ಯದಲ್ಲಿದ್ದರೆ ಭಾಳ ಖುಷಿ, ಅವ ಡಾಕ್ಟರ್ ಆದ, ಇಂಜಿನಿಯರ್ ಆದ, ಎಲ್ಲ ಖುಷಿ. ಆದರೆ ಒಬ್ಬ ಪತ್ರಕರ್ತ ಹುಡುಗನ ಫೋಟೋ ಹಾಕುವಷ್ಟು ಮಟ್ಟಿಗೆ ಆ ಹುಡುಗ ಬೆಳಿಬಾರ್ದು. ನಿಮ್ಮ ಮಕ್ಕಳಿಗೆ ಹೇಳಿ, ಸಮಾಜದಲ್ಲಿ ಬರೀ ನೀವು ಡಾಕ್ಟರ್ ಆಗೋದಲ್ಲ, ಇಂಜಿನಿಯರ್ ಆಗೋದಲ್ಲ, ನೀವು ಬೇರೆ ಏನೋ ಆಗ್ತೀರಿ ಸರಿ, ಆದರೆ ಅಲ್ಲಿ ಪೊಲೀಸರು ಇದ್ದಾರೆ, ನೀವು ತಿಳ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಹೇಳಿ, ನಾಳೆ ಕ್ರೈಮ್ ಮಾಡಿದರೆ ಬರೋದು ಪೊಲೀಸರು, ಶಿಕ್ಷಕರಲ್ಲ. ನಾಳೆ ಕ್ರೈಮ್ ಮಾಡಿದರೆ ನಿಮ್ಮ ವರದಿಗಾರಿಕೆ ಬರೀಲಿಕ್ಕಾಗಿ ಬರೋದು ಪತ್ರಕರ್ತರು, ಶಿಕ್ಷಕರಲ್ಲ. ಹಾಗಾಗಿ ಈ ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ಭಾಳಷ್ಟು ಮನೆಯ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಇದು ತಮ್ಮ ಗಮನಕ್ಕೆ ಬಂದಿದೋ ಇಲ್ಲವೋ ಗೊತ್ತಿಲ್ಲ. ದೊಡ್ಡ ಶಾಲೆಯಲ್ಲಿ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಇದು ನಡೀತಾ ಇದೆ. ಆದರೆ ಭಾಳಷ್ಟು ಮಂದಿ ಕೇಳ್ಬೋದು, ನಿಮ್ಮ ಗಮನಕ್ಕೆ ಬಂದಿದೆ, ನಿಮಗೆ ಬರೀಲಿಕ್ಕಾಗೋದಿಲ್ವ ಅಂತ ಕೇಳ್ಬೋದು. ನಾವು ಬರಿತೇವೆ, ನಾವೇನು ಬಾಕಿ ಬಿಡಲಿಲ್ಲ, ಬರಿತೇವೆ. ಆದರೆ ಬರೆಯುವಾಗ ಒಂದಷ್ಟು ಫೋನ್ ಕರೆಗಳು ಬರ್ತವೆ, ಒಂದಷ್ಟು ಮಂದಿ ನಮಗೆ ಒತ್ತಡ ಹೇರ್ತಾರೆ, ಒಂದಷ್ಟು ಮಂದಿ ಕಂಟಿನ್ಯೂಷನ್ ಬೇಡ ಅಂತ ಹೇಳ್ತಾರೆ. ಬರೆಯುವುದಕ್ಕೆ ಯಾರು ಆಕ್ಷೇಪ ಮಾಡೋದಿಲ್ಲ, ಕಂಟಿನ್ಯೂಷನ್ ಬೇಡ ಅಂತ ಹೇಳ್ತಾರೆ. ಆದರೆ ಆ ಕಂಟಿನ್ಯೂಷನ್ ಮಾಡಬೇಡ ಹೇಳುವಂಥದ್ದು ಪೋಷಕರ ಗಮನದಲ್ಲಿರಬೇಕು. ಆ ಕಂಟಿನ್ಯೂಷನ್ ಆಗೋದು ನಮ್ಮಿಂದಲ್ಲ, ಪತ್ರಕರ್ತರಿಂದಲ್ಲ. ನಿಮ್ಮಂಥ ಯಾರು ಮನೆಯಲ್ಲಿ ಮಕ್ಕಳನ್ನು ಸರಿಯಾಗಿ ನೋಡಿದ ಪೋಷಕರಿದ್ದಾರೆ, ಯಾರು ಮನೆಯಲ್ಲಿ ಮೊಬೈಲ್ ಮಗ ಹಿಡ್ಕೊಂಡು ಬರ್ತಾರೆ, ಮಗಳು ಹಿಡ್ಕೊಂಡು ಬರ್ತಾರೆ, ಅದನ್ನು ನೋಡದೆ ಯಾರು ಪೋಷಕರಿದ್ದಾರೆ, ಯಾರು ಮನೆಯಲ್ಲಿ ಬಾಗಿಲು ಹಾಕಿ ಓದ್ತಾರೆ ಮಕ್ಕಳು, ಅವರು ಏನು ಮಾಡ್ತಾರೆ ಹೇಳುವ ಪರಿಜ್ಞಾನ ಇಲ್ಲದೆ ಧಾರಾವಾಹಿ ನೋಡುವ ಪೋಷಕರಿದ್ದಾರೆ, ಅವರೇ ನೇರ ಹೊಣೆ. ಹಾಗಾಗಿ ನಿಮ್ಮ ಮಕ್ಕಳು ನಮ್ಮ ದೇಶದ ಭವಿಷ್ಯ. ಮುಂಚೆ ನಿಮಗೆ ಗೊತ್ತಿರೋದು, ಪುಳಿತಾಡರು ಅಂತ ಕೇಳಿದರೆ, ಶಾಲೆ ಬೊಳ್ಳೆಂಚಿನ ಮಾರ, ಪುಳಿತಾಡಗಳು ಹಾಕುವರು ಮಾರ, ನಾಗರ ಬೆತ್ತಲು ಹಾಕುವರು, ಇದೆಲ್ಲ ಇಲ್ಲಿಗೆ ಬಡಿತಿದ್ರು, ಅಥವಾ ಬೆನ್ನಿಗೆ ಬಡಿತಿದ್ರು, ಎರಡು ಕಡೆ, ಒಂದು ಇಲ್ಲಿ. ಭಾಳಷ್ಟು ಮಂದಿ ತಿಂದಿರಿ, ಕೆಲವು ನಗ್ತಾರೆ, ಯಾಕಂದರೆ ಒಂದೊಂದು ತಿಂದ ನೆನಪುಗಳಿವೆ. ಆಗ ನಮಗಿದು ಈ ಮಾದಕ ದ್ರವ್ಯ ಗೊತ್ತಿಲ್ಲ. ಅಲ್ಲಿ ಹೋದರೆ ನಾಗರ ಬೆತ್ತ ಮಾತ್ರ ಗೊತ್ತಿರುವಂಥದ್ದು, ಈ ಮಾದಕ ದ್ರವ್ಯ ಗೊತ್ತಿಲ್ಲ, ಈ ಸಿಗರೇಟು ಗೊತ್ತಿಲ್ಲ. ಆದರೆ ಈಗ ಹಾಗಲ್ಲ. ಶಿಕ್ಷಕರು ಭಾರಿ ಚಾಣಾಕ್ಷತೆಯಿಂದ, ಭಾರಿ ತಾಳ್ಮೆಯಿಂದ, ಯಾಕಂದರೆ ನಮ್ಮ ಶಾಲೆಗೆ ಬರುವ ವಿದ್ಯಾರ್ಥಿ ನಾಳೆ ದೊಡ್ಡ ಹೆಸರು ಮಾಡಿದರೆ ನಮ್ಮ ಶಾಲೆಗೂ ಒಂದು ಒಳ್ಳೆಯ ಹೆಸರು. ಅವ್ರದ್ದು ನೋಡಿ, ಎಷ್ಟು ಒಂದು ಸತ್ಯವಾದ ಒಂದು ಚಿಂತನೆ, ಎಷ್ಟು ಒಂದು ಪ್ರಾಮಾಣಿಕವಾದ ಚಿಂತನೆ, ಎಷ್ಟು ಒಂದು ದೇಶ ಕಟ್ಟುವ ಒಂದು ಚಿಂತನೆ. ನಮ್ಮ ವಿದ್ಯಾರ್ಥಿಗಳು ಖುಷಿ ಆಗಬೇಕು. ಅವರಿಗೆ ನಾಳೆ ನಿಮ್ಮ ಮನೆಯ ವಿದ್ಯಾರ್ಥಿ ದೊಡ್ಡ ಮಟ್ಟಕ್ಕೆ ಹೋದರೆ ಅವರಿಗೇನು ಸಿಗೋದಿಲ್ಲ, ಅವ್ರಿಗೆ ಸಂಬಳ ಮಾತ್ರ ಸಿಗೋದು. ಆದರೆ ಅದರ ಎಲ್ಲ ಕ್ರೆಡಿಟ್ಗಳು ಅವ ಏನು ಗಳಿಸಿದ ಅದರ ಎಲ್ಲ ಕ್ರೆಡಿಟ್ಗಳು ನಿಮ್ಮ ಮನೆಯವರಿಗೆ ಸಿಗ್ತದೆ, ನಿಮಗೆ ಸಿಗ್ತದೆ. ಆದರೆ ಅದ್ರ ಜೊತೆಗೆ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳು ತಪ್ಪು ಮಾಡಿದರೆ ಅದರ ಕ್ರೆಡಿಟ್ ಕೂಡ ನಿಮಗೆ. ಅವಳ ತಾಯಿ ಅವಳು ಸರಿ ನೋಡಲೇ ಇಲ್ಲ, ಅವನನ್ನು ತಂದೆ ಸರಿಯಾಗಿ ಬೆಳೆಸಲೇ ಇಲ್ಲ, ಈ ಮಾತುಗಳು ನಮಗೆ ಬೇಡ. ಹಾಗಾಗಿ ನಾವೆಲ್ಲರೂ ಕೂಡ ಭವಿಷ್ಯ ಕಟ್ಟುವ ಒಂದು ಚಿಂತನೆ ಮಾಡೋಣ. ನಮಗೆಲ್ಲರಿಗೂ ಕೂಡ ದೇಶವನ್ನು ಕಟ್ಟುವ ಚಿಂತನೆ ಎಲ್ಲರಲ್ಲೂ ಬೇಕು. ಯಾಕಂದರೆ ಹೇಗೆ ಗಡಿ ಭಾಗದಲ್ಲಿ ಸೈನ್ಯದಲ್ಲಿ ಸೈನಿಕರು ಕೆಲಸ ಮಾಡ್ತಾರೆ, ಅವರು
ಸರಿಯಾಗಿ ಕೆಲಸ ಮಾಡಿದ್ರಿಂದ ನಾವೆಲ್ಲರೂ ಕೂಡ ಈಗ ಮಾತಾಡ್ತೇವೆ. ನಾವು ನಮ್ಮ ಏನು ಪ್ರತಿಭೆಗಳಿಗೆ ಬೆಳೆಸಲಿಕ್ಕೆ ಅವಕಾಶ ಇದೆ, ಇದೆಲ್ಲವೂ ಇದೆ. ನಾಳೆ ಗಡಿಯಲ್ಲಿ ಕೂಡ ಇಂಥ ಮಾದಕ ದ್ರವ್ಯಗಳು ಹೋದರೆ, ಅಥವಾ ಗಡಿಯ ಮುಂದಿನ ಪೀಳಿಗೆಗಳು ಇಂಥದೇ ಮಾದಕ ದ್ರವ್ಯ ಕಲಿತುಕೊಂಡು ಗಡಿಗೆ ಹೋದರೆ ನಾಳೆ ಏನಾದೀತು? ಇದೊಂದು ಭಯಾನಕ ಒಂದು ಚಿಂತನೆ, ಇದು ಭಯಾನಕ ವಿಚಾರ. ಇದರ ವಿಮರ್ಶೆಗಳಾಗಲೇಬೇಕು. ಪ್ರತಿ ಮನೆಯಲ್ಲೂ ಕೂಡ ಇದರ ವಿಮರ್ಶೆ ಆಗಬೇಕು. ಯಾಕಂದರೆ ಎಲ್ಲ ಮಕ್ಕಳು ಕೂಡ ಒಂದು ಪ್ರತಿಭೆ. ಈಗ ನೋಡಿ, ಭಾಳಷ್ಟು ಮಂದಿ ಈಗ ತಗೊಂಡ್ರು, ಅವರಿಗೆಲ್ಲರಿಗೂ ಖುಷಿ ಇದೆ. ಯಾಕಂದ್ರೆ ನನಗೆ ಒಂದು ಪ್ರೈಸ್ ಸಿಕ್ಕಿತು. ಈಗ ನನ್ನ ಮನೆಯಲ್ಲಿ ಕೂಡ ಮಕ್ಕಳು ತರ್ತಾರೆ, ಅಮ್ಮ ಆಟ ಆಡಿದ್ನೋ ಇಲ್ಲೋ ಗೊತ್ತಿಲ್ಲ ಅಂತ ಟೀಚರ್ ಏನೋ ಮಾಡಿ ಈಗ ಅವನನ್ನು ಕರೆಸ್ಕೊಂಡು ಹೋಗಿ ಅವನಿಗೊಂದು ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಖುಷಿ ಆಗಬೇಕು ಮಕ್ಕಳಿಗೆ. ನಮ್ಮ ಕಾಲಘಟ್ಟದಲ್ಲಿ ಹಾಗಿರಲಿಲ್ಲ. ಆಗ ಓದಿದರೆ ಮಾತ್ರ ಕೊಡೋದು, ಏನೋ ಪ್ರಶಸ್ತಿ ಕೊಡೋದು. ಸ್ಪೋರ್ಟ್ಸಲ್ಲಿ ಓಡಿದರೆ ಮಾತ್ರ ಕೊಡೋದು, ಇಲ್ಲ ಎಂಥದಿಲ್ಲ, ಸೀದಾ ಹೋಗೋದು ಮನೆಗೆ. ಇಲ್ಲದ್ರೆ ನಾಗರದ ಬೆತ್ತಲ್ಲಿ ಪೆಟ್ಟು. ಇದಿಷ್ಟೇ ಇದ್ದದ್ದು. ಹಾಗಾಗಿ ನಮ್ಮ ಮಕ್ಕಳನ್ನು ಬೆಳೆಸುವಂಥ ಹೇಗೆ ಶಿಕ್ಷಕರು ಕೆಲಸ ಮಾಡ್ತಾರೆ, ಅದರ ಜೊತೆಗೆ ನಿಮಗೂ ಕೂಡ ಅದರ ಜವಾಬ್ದಾರಿ, ಮಹತ್ತರವಾದ ಜವಾಬ್ದಾರಿ ಇದೆ. ನಾನು ಇದು ಎಲ್ಲೋ ಮಾತಾಡೋದಲ್ಲ. ಮುಂಚೆ ನಾವು ಜಮ್ಮು ಕಾಶ್ಮೀರದ ಹೇಳ್ತಾ ಇದ್ದೇವೆ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇದೆ ಮಾದಕ ದ್ರವ್ಯ ಅಂತ, ಅದ್ರ ಮೇಲೆ ದಿಲ್ಲಿಯಲ್ಲಿ ಆಗ್ತಾ ಇದೆ ಅಂತ ಹೇಳ್ತಿದ್ದೆವು. ಅದ್ರ ಮೇಲೆ ಬೆಂಗಳೂರಿಗೆ ಬಂತು ಅಂತ ಹೇಳಿದೆವು. ಈಗ ಬೆಂಗಳೂರದ ವಿಚಾರ ಎಲ್ಲ ಮಾತಾಡೋದು, ನಿಮ್ಮ ಮನೆ ಪಕ್ಕದ್ದೇ ಮಾತಾಡೋದು ನಾವು. ಈಗ ಜಮ್ಮು ಕಾಶ್ಮೀರದಲ್ಲಿ ಇರುವಂಥದ್ದು ಮಾತಾಡೋದಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ. ನೀವು ಮನೆಯಿಂದ ಶಾಲೆಗೆ ಬರ್ತೀರಿ, ಶಾಲೆಯಿಂದ ಮನೆಗೆ ಹೋಗ್ತೀರಿ ವಿದ್ಯಾರ್ಥಿಗಳು. ಆದರೆ ಅದರ ನಡುವೆ ಕೆಲವು ನಡೀತದೆ, ಅದೇನು ಅಂತ ಗೊತ್ತಿಲ್ಲ. ಮನೆಯಿಂದ ಬರುವಾಗಲೂ ಸರಿ ಇರ್ತಾರೆ, ಶಾಲೆಯಲ್ಲೂ ಸರಿ ಇರ್ತಾರೆ. ಆ ಮಧ್ಯೆ ಇದೆ ಅಲ್ಲ 1 ಗಂಟೆ, ಅದರಲ್ಲಿ ಏನೆಲ್ಲ ನಡೆದು ಹೋಗ್ತದೆ. ನೀವು ಬೇಕಾದರೆ ಒಂದು ಸಲ ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಪತ್ರಿಕೆಯ ಪ್ರಾಮಾಣಿಕ ಒಬ್ಬ ಪತ್ರಕರ್ತನಾಗಿ ಚಿಂತನೆ ಮಾಡ್ಕೊಂಡು ನೋಡಿ, ಎಲ್ಲಿ ನಡೀತದೆ, ಏನು ನಡೀತದೆ, ನಿಮಗೆ ಆನ್ಸರ್ ಸಿಗುತ್ತೆ. ನಾವೇನು ಹೇಳಬೇಕಾಗಿಲ್ಲ. ಇದು ನಮ್ಮ ಒಂದು ಮಾರಕ ಪಿಡುಗು ಇದು. ಹಾಗಾಗಿ ಈ ಸಮಾಜವನ್ನು ಕಟ್ಟುವ ಒಂದು ವ್ಯವಸ್ಥೆ ನಮ್ಮೆಲ್ಲರಲ್ಲಿ ಕೂಡ ಇದೆ. ಈಗ ಕ್ರೈಸ್ಟ್ ಶಿಕ್ಷಣ ಸಂಸ್ಥೆ, ನಾನು ಭಾಳಷ್ಟು ಆಗಲೇ ಹೇಳಿದೆ, 1996ರಿಂದ ನಾನು ಕ್ರೈಸ್ಟ್ ಶಿಕ್ಷಣದ ಬಗ್ಗೆ ಒಂದಷ್ಟು ಅಭಿಮಾನ, ಒಲವು ಎಲ್ಲವೂ ಇಟ್ಕೊಂಡವ. ಕ್ರೈಸ್ಟ್ ಈಗಿನ ಮುಂಚೆ ಹಾಗಲ್ಲ. ಒಂದು ಹಳೆ ಬಿಲ್ಡಿಂಗ್ ಇದ್ದರೆ ಸರ್ಕಾರಿ ಶಾಲೆ, ಮುಂಚೆ ಇದ್ದದೇನು, ಒಂದು ಕಡೆ ಸರ್ಕಾರಿ ಶಾಲೆ, ಒಂದು ಕಡೆ ಚರ್ಚ್ ಶಾಲೆ, ಇದೆರಡೇ ಶಾಲೆಗಳಿದ್ದದ್ದು. ಒಂದಷ್ಟು ಸರ್ಕಾರಿ ಶಾಲೆಗೆ ಹೋಗಬೇಕು, ಇಲ್ಲ ಚರ್ಚ್ ಶಾಲೆಗೆ ಹೋಗಬೇಕು ಅಂತ. ಆದರೆ ಈಗ ಹಾಗಲ್ಲ. ಈಗ ಭಾಳಷ್ಟು ಕಾಲೇಜುಗಳಿವೆ. ಅಲ್ಲಿ ಮತ್ತೊಂದು ಏನಂದರೆ, ಈಗ ಕಾಲೇಜುಗಳಿಗೆ ಬರೋರು ಕೂಡ ನೋಡ್ತಾರೆ, ಹೀಗೆ ನೋಡ್ತಾರೆ ಬಿಲ್ಡಿಂಗ್ ಹೇಗಿದೆ ಅಂತ. ನಮಗೆ ಆಗಲ್ಲ. ಆಗ ಹಂಚು ಮಳೆಗಾಲದಲ್ಲಿ ನೀರೊಳಗೆ ಏನು ಬಾಕಿ ಇಲ್ಲ. ಆದರೆ ಈಗ ಹಾಗಲ್ಲ. ಕಟ್ಟಡ ಹೇಗಿದೆ, ಬರುವ ಮೊದಲೇ ಕಟ್ಟಡ ನೋಡ್ತಾರೆ, ಚಂದ ಉಂಟಾ ಇಲ್ವಾ, ನನ್ನ ಮಗನನ್ನು ಕಳಿಸ್ಬೋದೇ ಇಲ್ಲ. ಪುನಃ ಒಳಗೆ ಬಂದು ಅಲ್ಲಿ ಹಾಸ್ಟೆಲ್ ಹೇಗಿದೆ, ಅಲ್ಲಿ ಮಲಗುವ ಬೆಂಚ್ ಹೇಗಿದೆ, ಅಲ್ಲಿ ನೀವು ಸ್ವಲ್ಪ ಚಿಂತನೆ ಮಾಡ್ಕೊಳ್ಳಿ 30 ವರ್ಷದ ಹಿಂದೆ ಹೇಗಿತ್ತು ಅಂತ. ಇದೆಲ್ಲ ನೋಡ್ತೇವೆ ಈಗ ನಾವು. ನಮ್ಮ ಮಗ, ಯಾಕಂದ್ರೆ ನಾವು ಫೀಸ್ ಕೊಡ್ತೇವೆ. ಆದರೆ ನಾವು ಕೊಡೋ ಫೀಸು ನಮ್ಮ ಬೆವರಿನ ಹನಿಯನ್ನು ನಾವು ಫೀಸಾಗಿ ಕೊಡುವಂಥದ್ದು. ಹಾಗಾಗಿ ನಮ್ಮ ಬೆವರಿನ ಹನಿ ಯಾವತ್ತೂ ಕೂಡ ವ್ಯರ್ಥ ಆಗಬಾರ್ದು. ನಮ್ಮ ಬೆವರಿನ, ಅದಕ್ಕೆ ನಾವೇ ಹೊಣೆ, ಪೋಷಕರ ಹೊಣೆ, ಶಿಕ್ಷಕರಲ್ಲ. ಮಗದೊಮ್ಮೆ ಈ ಮಾತನ್ನು ಹೇಳ್ತಾ, ನನಗೆ ಇವತ್ತು ಯಾಕಂದ್ರೆ ನಾವು ಸ್ವಲ್ಪ ಮಾತಾಡೋದು ನೇರ, ಒಂದು ಸಮಸ್ಯೆಯನ್ನು ನಾವು ಹತ್ತಿರದಿಂದ ಕಂಡವರು, ಕೆಲವರಿಗೆ ಅದು ಅರ್ಥ ಆಗುವಾಗ ಲೇಟ್ ಆಗಿರ್ತದೆ. ಬಟ್ ನೋಡಿ, ನಿಮಗೊಂದು ಸಣ್ಣ ವಿಚಾರ ಹೇಳ್ತಾನೆ. ಈ ಸುನಾಮಿ ಬಂದಾಗ ಈ ನಾಯಿಗಳಿಗೆ ಗೊತ್ತಾಗ್ತದಂತೆ, ಭಾಳಷ್ಟು ಅಧ್ಯಯನದಿಂದ ಗೊತ್ತಾಗಿದೆ. ಸುನಾಮಿ ಬಂದಾಗ ನಾಯಿಗಳಿಗೆ ಗೊತ್ತಾಗುತ್ತೆ ಅಂತ, ಓಡ್ತವೆ ಅಂತ ಆ ಊರಿಂದ. ಅದೇ ರೀತಿ ಸಮಾಜದಲ್ಲಿ ಸಮಸ್ಯೆ ಉಂಟಾದಾಗ ಮೊದಲ ಅರಿವು ಉಂಟಾಗುವಂಥದ್ದು ಒಂದು ಪೊಲೀಸ್ ಇಲಾಖೆಯ ಯಾರು ಕ್ರೈಮ್ ವಿಭಾಗ ಅಂದರೆ ತನಿಖಾ ಸಂಸ್ಥೆಯಲ್ಲಿ ಬಹಳಷ್ಟು ಆ್ಯಕ್ಟಿವ್ ಇರುವವರಿಗೆ ಗೊತ್ತಾಗತ್ತೆ. ಅದೇ ರೀತಿ ಯಾರು ಪತ್ರಿಕಾರಂಗವನ್ನು ಪ್ರೀತಿ ಮಾಡ್ತಾರೆ, ಯಾರು ಪತ್ರಿಕಾರಂಗದಲ್ಲಿ ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರಿಗೆ ಸಮಾಜದ ಆಗುವ ನ್ಯೂನತೆಗಳು, ಸಮಾಜದಲ್ಲಿ ಆಗುವ ಪಿಡುಗುಗಳು ಇವೆಲ್ಲವೂ ಗೊತ್ತಾಗತ್ತೆ. ಹಂಗೆ ಹೇಳ್ಕೊಂಡು ಎಲ್ಲ ಪತ್ರಿಕೆಯವರು ನೀವು ಸಮಾಜವನ್ನು ಸರಿಪಡಿಸಲಿಕ್ಕೋಸ್ಕರ ಹೋರಾಟ ಮಾಡುವವರು ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಸಮಾಜವನ್ನು ಹಾಳು ಮಾಡಲಿಕ್ಕೂ ಒಂದಷ್ಟು ವ್ಯವಸ್ಥೆಗಳು ತಯಾರಾಗಿವೆ. ಯಾಕಂದರೆ ಒಂದು ಕಡೆಯವರು ಒಂದು ವಿಚಾರಗಳನ್ನು ಹೇಳಿದರೆ ಅದಕ್ಕೆ ಕೌಂಟ್ರಿಗೆ ರೆಡಿ ಆಗುತ್ತೆ, ಅದಕ್ಕೆ ಇನ್ನೊಬ್ಬ ಪತ್ರಕರ್ತನೇ ಬರ್ತಾನೆ ಮಾತಾಡಲಿಕ್ಕೆ. ಹಾಗಾಗಿ ಎಲ್ಲವನ್ನೂ ವಿಮರ್ಶೆ ಮಾಡುವಂಥದ್ದು ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರ ಕರ್ತವ್ಯ. ಈ ಕರ್ತವ್ಯದಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿಯಾಗೋಣ. ನಿಮ್ಮ ಮಕ್ಕಳು ಭವಿಷ್ಯದಲ್ಲಿ ಭಾಳಷ್ಟು ದೊಡ್ಡ ವ್ಯಕ್ತಿಗಳಾಗಲಿ, ದೇಶವನ್ನು ಕಟ್ಟಲಿ. ಏನು ನಮ್ಮ ಭಾರತ ಇದೆ, ಈ ಭಾರತವನ್ನು ಇನ್ನಷ್ಟು ಪ್ರಭಾವಿಯಾಗಿ ಕಟ್ಟುವಲ್ಲಿ ಇದು ನಿರಂತರ ಪ್ರಕ್ರಿಯೆ. ಯಾಕಂದರೆ ಒಂದು ತಲೆಮಾರಿನಲ್ಲಿ ಮುಗಿಯುವಂಥದ್ದಲ್ಲ, ನಿರಂತರ ಪ್ರಕ್ರಿಯೆ. ಇದನ್ನು ಕಟ್ಟುವಲ್ಲಿ ನಾವೆಲ್ಲರೂ ಕೂಡ ಪಾತ್ರ ವಹಿಸೋಣ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.